ನಮಃ ಶಂಕರಾಯ. ಇವತ್ತು ನಾವು ಚಂದ್ರಶೇಖರಾಷ್ಟಕ ಮಹಿಮೆ ಅಂತ ತಿಳ್ಕೊಳ್ಳೋಣ. ಚಂದ್ರಶೇಖರಾಷ್ಟಕ ಯಾರಿಗಾದ್ರೂ ಸಡನ್ ಹೆಲ್ತ್ ಇಶ್ಯೂಸ್ ಆದರೆ ಅಥವಾ ಹಾಸ್ಪಿಟಲೈಸ್ಡ್ ಆದರೆ ನಮ್ಮ ದೊಡ್ಡವರು ಚಂದ್ರಶೇಖರಾಷ್ಟಕ ಪಾರಾಯಣ ಮಾಡೋದು ಕೇಳ್ತಾ ಇರ್ತಾರೆ. ಇಷ್ಟಕ್ಕೂ ಏನು ಈ ಒಂದು ಸ್ತೋತ್ರಕ್ಕೆ ಅಷ್ಟೊಂದು ಮಹಿಮೆ ಅಂತ ಹೇಳ್ಬಿಟ್ಟು ಅಂದರೆ, ಚಂದ್ರಶೇಖರಾಷ್ಟಕ ಮಾರ್ಕಂಡೇಯ ಮಹರ್ಷಿ ಯಾವುದೋ ಕಾಲದಲ್ಲಿ ಪೆನ್ನು ಪೇಪರ್ ತಗೊಂಡು ಬರೆದಿರುವಂಥ ಸ್ತೋತ್ರ ಅಲ್ಲ ಇದು. ಮಾರ್ಕಂಡೇಯ ಮಹರ್ಷಿಗೆ 16 ವಯಸ್ಸಾಗಿದ್ದಾಗ ಮಾರ್ಕಂಡೇಯ ಮಹರ್ಷಿಯ ಆಯುಷ್ ಮುಗ್ದಿರುತ್ತೆ. ಆಗ ಜವರಾಯ ಬಂದು ಯಮಪಾಶವನ್ನು ಹಾಕಿದಾಗ ಮಾರ್ಕಂಡೇಯ ಮಹರ್ಷಿ ಗಟ್ಟಿಯಾಗಿ ಶಿವಲಿಂಗವನ್ನು ಹಿಡ್ಕೊಂಡ್ಬಿಟ್ಟು ಚಂದ್ರಶೇಖರ 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 ಪಾಹಿಮಾಂ ಚಂದ್ರಶೇಖರ 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 ರಕ್ಷಮಾಂ ಅಂತೇಳ್ಬಿಟ್ಟು ಆ ಆದಿ ಮಧ್ಯಾಂತರಹಿತನಾಗಿರುವಂಥ ಪರಮೇಶ್ವರನನ್ನು ಪ್ರಾರ್ಥನೆ ಮಾಡ್ತಾರೆ. ಆಗ ಈಶ್ವರ ಪ್ರತ್ಯಕ್ಷರಾಗಿ ಮಾರ್ಕಂಡೇಯ ಮಹರ್ಷಿಗೆ ಚಿರಂಜೀವಿತ್ವವನ್ನು ಕೊಡ್ತಾರೆ. ಅದೇ ಥರ ಈ ಒಂದು ಸ್ತೋತ್ರದ ಮಹಿಮೆ ಎಲ್ಲ ಚಂದ್ರಶೇಖರ ಅನ್ನುವಂಥ ಶಬ್ದದಲ್ಲಿದೆ. ಪರಮೇಶ್ವರನಿಗೆ ಸಹಸ್ರನಾಮಗಳಿದ್ರೇನು ಚಂದ್ರಶೇಖರ ಅನ್ನುವಂಥ ನಾಮ ಬಹಳ ಅದ್ಭುತವಾದ ನಾಮ. ಚಂದ್ರಶೇಖರ ಅಂತೇಳ್ಬಿಟ್ಟಂದರೆ ಚಂದ್ರನನ್ನೇ ತನ್ನ ಜಟಾಜೂಟದಲ್ಲಿ ಧರಿಸಿರುವಂತಹ ಪರಮೇಶ್ವರ ಅಂತೇಳ್ಬಿಟ್ಟು ಅರ್ಥ. ನೋಡಿ, ಮನುಷ್ಯನ ಆಯುಷ್ ಆಗಿರ್ಬೋದು, ಮನುಷ್ಯ ಎಷ್ಟು ವರ್ಷ ಬದುಕಿದ್ನು, ಎಷ್ಟು ವರ್ಷ ಇದ್ನು ಅನ್ನೋದು ಸೂರ್ಯಚಂದ್ರರಿಗೆ ಡೈರೆಕ್ಟಾಗಿ ಲಿಂಕ್ ಆಗಿರುತ್ತೆ. ಅದೇ ಥರನೇ ಅಂಥ ಚಂದ್ರನನ್ನೇ ತನ್ನ ಜಟಾಜೂಟದಲ್ಲಿ ಧರಿಸಿರುವಂತಹ ಪರಮೇಶ್ವರ ಆದ್ದರಿಂದ ನಮಗೆ ಬರುವಂತಹ ಮನುಷ್ಯನಿಗಿರುವಂಥ ಆಯುಷ್ಯು, ಅವನು ಬರುವಂತಹ ಗಂಡಗಳಾಗಿರ್ಬೋದು, ಅವನು ಬರುವಂಥ ಮೃತ್ಯು ಆಗಿರ್ಬೋದು, ಇದೆಲ್ಲದ್ರ ಮೇಲೆ ಪರಮೇಶ್ವರನಿಗೆ ಅಧಿಕಾರ ಇದೆ ಅನ್ನೋದು ಈ ಒಂದು ನಾಮ ನಮಗೆ ಹೇಳುತ್ತೆ. ಆದ್ದರಿಂದ ಚಂದ್ರಶೇಖರಾಷ್ಟಕಕ್ಕೆ ಅಷ್ಟೊಂದು ಶಕ್ತಿ ಇದೆ. ಅಷ್ಟೇ ಅಲ್ದಿರೋ ಕೊನೆಯಲ್ಲಿ ಹೇಳ್ತಾರೆ, ಚಂದ್ರಶೇಖರ ಮಾಶ್ರಯೇ ಮಮ ಕಿಂ ಕರಿಷ್ಯತಿ ವಯ್ಯಮಃ ಅಂತೇಳ್ಬಿಟ್ಟು ಯಮನಿಗೆ ಬೆದರಿಕೆ ಆಗ್ತಾರೆ ಮಾರ್ಕಂಡೇಯ ಮಹರ್ಷಿ. ಯಮನೇ, ಚಂದ್ರಶೇಖರನ ನಾನು ಆಶ್ರಯಿಸಿದ್ದೀನಿ, ನಿನ್ನಿಂದ ಏನು ಮಾಡೋದಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಬೆದರಿಕೆಯನ್ನು ಹಾಕೋದನ್ನು ಕೂಡ ನಾವಿಲ್ಲಿ ನೋಡ್ಬೋದು.